Good morning, guys. Welcome to my YouTube ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ವೀಡಿಯೋಸನ್ನು ನೋಡಲಿಕ್ಕೆ ನನ್ನ ಚಾನಲ್ಗೆ ಬಂದಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ನನ್ನ ಮೊದಲ ವಿಲೇಜ್ ವ್ಲಾಗನ್ನು ತುಂಬ ಜನರು ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೇನೆ. ಪ್ಲೀಸ್ ಆ ವಿಡಿಯೋನು ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ತಡ ಮಾಡದೆ ಇವತ್ತಿನ ವಿಡಿಯೋದ ಕಡೆಗೆ ಹೋಗೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಆ ದಿನ ನನ್ನ ಗಾರ್ಡನಲ್ಲಿ ಯಾವೆಲ್ಲ ಹೂಗಳು ಅರಳಿದೆ ಅಂತ ನೋಡ್ತೀನಿ. ನನಗದೊಂಥರ ಖುಷಿ, ಯಾಕಂದರೆ ನಾವು ಗಿಡ ನೆಡಬೇಕಾದ್ರೆ ತುಂಬ ಎಫರ್ಟ್ ಹಾಕಿರ್ತೇವೆ. ಸೊ ಈಗ ಆ ಗಿಡಗಳು ಹೂ ಬಿಟ್ಟಾಗ ತುಂಬಾ ಖುಷಿ ಆಗುತ್ತೆ. ಇವಳು ನಮ್ಮನೆ ಮೆಂಬರ್ ಚುಕ್ಕಿ. ಫಸ್ಟ್ ಟೈಮ್ ನಮ್ಮ ಮನೆಯ ಮೆಂಬರ್ ಒಬ್ಬರ ಫೇಸ್ ರಿವೀಲ್ ಆಗ್ತಾ ಇದೆ. ಸೊ ಇವಳು ಏನಂತ ಹೇಳಿದರೆ, ಬೆಳಗ್ಗೆ ಬೇಗ ಹೇಳ್ತಾಳೆ. ಅಲ್ರಾಮ್ ಸರ್ದಿಗೆ ನಾವು ಹೇಳದಿದ್ರು ಅವಳು ಮೊದಲು ಹೇಳ್ತಾಳೆ. ಅವಳಿಗೆ ಗೊತ್ತು ಅಲ್ರಾಮ್ ಆದ ತಕ್ಷಣ ಎದ್ಬಿಟ್ಟು ಹಾಲು ಕರೆಯೋಕ್ಕೆ ಹೋಗ್ತಾರೆ ಅಂತ. ಅದಕ್ಕೆ ಅವಳಿಗೆ ಆ ಅಲ್ರಾಮ್ ಆದ ತಕ್ಷಣ ಎಚ್ಚರ ಆಗಿಬಿಡುತ್ತೆ. ಅವಳು ಎದ್ಬಿಟ್ಟು ದನದ ಕೊಟ್ಟಿಗೆ ಹತ್ರ ಕೂತಿರ್ತಾಳೆ. ಎಲ್ಲ ಹಾಲೆಲ್ಲ ಕರೆದಾದ್ಮೇಲೆ ಚುಕ್ಕಿಗೆ ಹಾಲು ಹಾಕ್ತೀವಿ, ಅವಳು ಕುಡಿತಾಳೆ. ಇವತ್ತು ನಾನು ತಿಂಡಿಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ತಿಂದೆ. ತಿಂಡಿಯೆಲ್ಲ ಮುಗಿಸಿದ ಮೇಲೆ ನಾನು ಮತ್ತು ಅಮ್ಮ ಇಬ್ಬರು ಮನೆ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಎಷ್ಟು ಜೋರು ಗಾಳಿ ಮಳೆ ಬಂದಿತ್ತು ಅಂತ ಹೇಳಿ. ಸೊ ಹಾಗಾಗಿ ಅಂಗಳ ಪೂರ್ತಿ ಕಸ ಆಗಿಬಿಟ್ಟಿತ್ತು. ಅಂದರೆ ಮರದ ಎಲೆ, ಹುಲ್ಲು, ಧೂಳು ಎಲ್ಲ ಬಂದುಬಿಟ್ಟಿತ್ತು ಅಂಗಳಕ್ಕೆ. ತುಂಬ ಕಸ ಇದ್ದಿದ್ದರಿಂದ ನಾನು ಒಂದು ಸೈಡಿಂದ, ಅಮ್ಮ ಇನ್ನೊಂದು ಸೈಡಿಂದ ಗುಡಿಸ್ಕೊಂಡ್ವಿ. ಗುಡಿಸ್ಲಿಕ್ಕಂತೂ ತುಂಬಾ ಸಮಯ ತಗೊಳ್ತು, ಅಷ್ಟು ಕಸ ಇತ್ತು. ಇಬ್ಬರು ಕೂಡ ನೀಟಾಗಿ ಗುಡಿಸಿ ಎಲ್ಲ ಕಸನ ತೆಗೆದ್ವಿ. ಇವತ್ತು ಗುಡಿಸಿದ್ರೆ ನಾಳೆಗೆ ಅದೇ ರೀತಿ ಆಗುತ್ತೆ. ಯಾಕಂತ ಹೇಳಿದರೆ ಸಂಜೆ ಪುನಃ ಗಾಳಿ ಮಳೆ ಬಂದರೆ ಪುನಃ ಅಷ್ಟೇ ಕಸ ಬರುತ್ತೆ. ತುಂಬ ಬಟ್ಟೆ ಇತ್ತು, ಅಮ್ಮ ಒಗೆದು ಕೊಟ್ಟರು. ನಾನು ಅದನ್ನು ಹಿಂಡಿ ಒಣಗ್ಲಿಕ್ಕೆ ಹಾಕಿದೆ. ಇವತ್ತಿನ ನಮ್ಮ ಮೇನ್ ಕೆಲಸ ಏನಂತ ಹೇಳಿದರೆ ಹಟ್ಟಿ ಗೊಬ್ಬರ ತೆಗೆಯೋದು. ನಾವು ವಾರದಲ್ಲಿ ಒಂದು ಸತಿ ಹಟ್ಟಿ ಗೊಬ್ಬರನ ತೆಗಿತೇವೆ. ನಮ್ಮ ಮನೇಲಿ ತುಂಬ ದನ ಇರೋದ್ರಿಂದ ತುಂಬ ಗೊಬ್ಬರ ಆಗುತ್ತೆ. ಅದನ್ನೆಲ್ಲ ನೀಟಾಗಿ ತಗೊಳ್ತೇವೆ. ನಾವು ಯಾವ ಜನನ ಕೂಡ ಕಟ್ಸೋದಿಲ್ಲ, ನಾವೇ ಮನೆಯವರೆಲ್ಲ ಸೇರಿ ಹಟ್ಟಿ ಗೊಬ್ಬರ ತೆಗಿತೇವೆ. ಹಟ್ಟಿ ಗೊಬ್ಬರ ಎಲ್ಲ ತೆಗೆದಾದ್ಮೇಲೆ ಹೀಗೆ ನೀಟಾಗಿತ್ತು. ಇದನ್ನು ನಾವು ಕೊಕ್ಕೆ ಅಂತ ಹೇಳ್ತೇವೆ. ಇದನ್ನು ನಾವು ಹಟ್ಟಿ ಗೊಬ್ಬರವನ್ನು ತೆಗಿಲಿಕ್ಕೆ ಯೂಸ್ ಮಾಡ್ತೇವೆ. ಇದು ನೋಡಲಿಕ್ಕೆ ಒಂಥರ ತ್ರಿಶೂಲದ ಥರ ಇದೆ. ಆ 3 ಇದರಿಂದ ಏನಾಗುತ್ತೆ, ಒಣ ಎಲೆಗಳನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ. ಮತ್ತು ಅದಕ್ಕೆ ಇಟ್ಕೊಳ್ಳಿಕ್ಕೆ ಒಂದು ಹಿಡಿಯ ಸಹಾಯ ಇರ್ತದೆ. ಈಸಿಯಾಗಿ ನಾವು ಗೊಬ್ಬರಗಳನ್ನು ಏನು ಮಾಡ್ಬೋದು, ತೆಗಿಬೋದು. ಹಟ್ಟಿ ಗೊಬ್ಬರ ತೆಗೆದಾದ್ಮೇಲೆ ನಾವು ಸೊಪ್ಪನ್ನು ಹಾಕ್ತಾಯಿದ್ದೇವೆ. ನಿನ್ನೆ ಜೋರು ಮಳೆ ಬಂದಿರೋದ್ರಿಂದ ತರಗೆಲೆಗಳನ್ನು ತರಲಿಕ್ಕಾಗಲ್ಲ, ಅದೆಲ್ಲ ಒದ್ದೆ ಆಗಿರುತ್ತೆ. ಹಾಗಾಗಿ ನಾವು ಸೊಪ್ಪನ್ನು ಬಳಸ್ತೇವೆ. ಸೊ ನೀಟಾಗಿ ಈ ಥರ ಹಾಕ್ಕೊಳ್ತಾ ಇದ್ದೇವೆ. ಇದು ಪುಟಾಣಿ, ನಮ್ಮನೇಲಿರುವಂಥ ಪುಟಾಣಿ ಕರು. ನನಗೆ ದನ ಕರುಗಳಂತ ಹೇಳಿದರೆ ತುಂಬಾ ಇಷ್ಟ. ಅವುಗಳ ಮುಗ್ಧ ಪ್ರೀತಿ ಮತ್ತು ಅವುಗಳ ಜೊತೆ ಕಳೆಯುವಂತಹ ಸಮಯ ತುಂಬಾ ಖುಷಿ ಕೊಡುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಕೂಡ ದನ ಅಂದರೆ ಇಷ್ಟ. ನಾವು ಹಟ್ಟಿಯಿಂದ ತೆಗೆದಿರುವಂತಹ ಗೊಬ್ಬರನ ಈ ಥರ ಒಂದು ಗುಂಡಿ ಮಾಡಿ ಅದರಲ್ಲಿ ಹಾಕಿ ಇಡ್ತೇವೆ. ಇಲ್ಲಿ ನೋಡ್ಬೋದು ನೀವು, ತುಂಬ ಗೊಬ್ಬರ ಆಗಿದೆ. ಈ ಗೊಬ್ಬರನ ಮತ್ತೆ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ತೋಟಕ್ಕೆ ನಾವು ಯೂಸ್ ಮಾಡ್ತೇವೆ. ನಮ್ಮ ತೋಟದ ಗಿಡಗಳಿಗೆ ಈ ಗೊಬ್ಬರ ಹಾಕ್ತೇವೆ. ಈ ವಿಡಿಯೋದಲ್ಲಿ ನಮ್ಮ ಎಲ್ಲ ದನಗಳನ್ನು ತೋರಿಸ್ಲಿಕ್ಕಾಗಲಿಲ್ಲ. ಸೊ ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು. ಹಾಗಾಗಿ ಅದಕ್ಕಂತಲೇ ನಾನು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇಷ್ಟೆಲ್ಲ ಕೆಲಸ ಆದಮೇಲೆ ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಮನೆಯವರೆಲ್ಲ ಹೋದರು. ನನಗೆ ತುಂಬಾ ಹಸಿವಾಗಿತ್ತು. ನಾನು ಒಬ್ಬಳೇ ಇದ್ದಿದ್ದರಿಂದ ಸಿಂಪಲ್ ಆ್ಯಂಡ್ ಈಸಿಯಾಗಿ ಎಗ್ ಆಮ್ಲೆಟ್ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಎಗ್ ಆಮ್ಲೆಟ್ ಮಾಡಿದೆ. ಸೊ ಇದು ತುಂಬ ಸಿಂಪಲ್ ಆದ ರೆಸಿಪಿ. ನನಗೆ ತುಂಬಾ ಇಷ್ಟ ಎಗ್ ಆಮ್ಲೆಟ್ ಅಂತ ಹೇಳಿದರೆ. ಸೊ ಇದರ ಡೀಟೇಲ್ಡ್ ರೆಸಿಪಿಯನ್ನು ನಾನು ಆದಷ್ಟು ಬೇಗ ಯೂಟ್ಯೂಬ್ ಶಾರ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಮ್ಲೆಟ್ ಮಾಡಿ ಗಂಜಿ ಜೊತೆ ಎಗ್ ಆಮ್ಲೆಟ್ ತಿಂದೆ.
ಒಂದು ತೋಟಕ್ಕೆ ಹೋಗಿದ್ದೆ, ನೋಡಿ ಇಲ್ಲಿ ಹಿಂಗಾರ ಯಾವ ರೀತಿ ಅರಳಿದೆ ಅಂತ ಹೇಳಿ. ಅಷ್ಟೊತ್ತಿಗಾಗಲೇ ಅಮ್ಮ ಒಂದು ಫ್ರೂಟ್ ತಂದುಕೊಟ್ರು. ಇದನ್ನು ನಮ್ಮ ಭಾಷೆಯಲ್ಲಿ ನಾವು ಪೆಚಕಾಯಿ ಅಂತ ಹೇಳ್ತೇವೆ. ಇದಂತೂ ತುಂಬಾ ಟೇಸ್ಟಿಯಾಗಿತ್ತು, ನಂಗೆ ತುಂಬ ಇಷ್ಟ. ಇವತ್ತು ಕೂಡ ನಿನ್ನೆ ಥರನೇ ಮಳೆ ಬಂತು. ತುಂಬ ಹೊತ್ತೇನೂ ಬರಲಿಲ್ಲ, ಸ್ವಲ್ಪ ಹೊತ್ತು ಬಂದು ನಿಂತು ಹೋಯಿತು. ನಾನು ಇಲ್ಲಿ ವಾಕಿಂಗ್ ಹೋಗ್ತಾ ಇದ್ದೀನಿ ಸಂಜೆ ಹೊತ್ತು. ತುಂಬ ತಂಪಾದ ವಾತಾವರಣ ಇತ್ತು. ತುಂಬ ಇಡೀ ದಿನ ಸೆಕೆ ಇತ್ತು, ಆದರೆ ಸಂಜೆ ತುಂಬಾ ತಂಪಾಗಿತ್ತು. ತುಂಬಾ ಖುಷಿಯಾಯಿತು ನನಗೆ. ಸಂಜೆ ಅಮ್ಮ ಮತ್ತು ನಾನು ಇಬ್ಬರು ಸೇರಿಬಿಟ್ಟು ಎಗ್ ಕರಿ ಮಾಡಿದ್ವಿ. ಎಗ್ ಕರಿ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೊಂದಷ್ಟು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.